ಅಂತೀರಿ 4,000 ರೂಪಾಯಿ ಇಸ್ಕೊಂಡಿದ್ದು ನಿನಗೆ ಶಾಂತಮ್ಮಗೆ ಹೇಳಂತ ಯಾರಂದ್ರೆ ನಿನಗೆ ಬಾಯಿ ಮುಚ್ಕೊಂಡು ಇರಕ್ಕೆ ಬರ್ತದೇನೆ ಇಲ್ಲ ನಿನಗೆ ದೊಡ್ಡ ದೊಡ್ಡ ಮಾತಾಡ್ತಿ ಲೇ ಕಬರ್ಗೇಡಿ ಅದಕ್ಕೆ ಏನ್ ತಿಂತೈತಿ ರೊಕ್ಕ ತಗೊಂಡೋಗ್ಯಾಳ ಅಂತ ಹೇಳಕ್ ಹೋಗಿ ಹಂಗೆ ಹೇಳೈತಿ ನಿಂದೊಂದು ಅತ್ತಾಗ ಇಸ್ಕೊಂಡಿದ್ದು ಹೌದಾ ಹೌದಿಲ್ಲ ಅದ್ನೇನು ಹೇಳಿದ್ದಕ್ಕ ಹುಡುಗಿ ಹೊಡ್ಯಾಕತಿ ಕೈಯಾಗ ರೂಪಾಯಿ ರೊಕ್ಕಿಲ್ಲ ಇವ ನೋಡಿದ್ರೆ ದೊಡ್ಡದಾಗಿ ಬಂದು ಈ ಶೆಟ್ಟಿ ಹೆದರ್ಸಿ ಚಕ್ಕ ಹಾಕ್ತೇನಿ ನಿಮ್ಮನ್ನ ಜೈಲಿಗೆ ಹಾಕಿಸ್ತೇನಿ ಅಂತೇಳಿ ಇವ ಹೋದ ಯಾವರ ನನಗೆ ಸಾಕಾಗೈತೆ ನೋಡತ್ತಾಗ ಅಯ್ಯ ಅವ ಚೆಕ್ ಹಾಕಿ ಅದು ಕೋರ್ಟಿಂದ ನೋಟಿಸ್ ಬಂದು ದೊಡ್ಡ ಕತಿ ಐತವ ಇನ್ನು ನೋಟಿಸ್ ಬಂದು ಆಮೇಲೆ ನಿನ್ ಪರ ಒಬ್ಬ ಲಾಯರ್ ಇಡ್ಬೇಕಲ್ಲ ನೀವು ಎಲ್ಲಿಂದ ಇಡ್ತಿ ₹1 ಐತೆ ರೊಕ್ಕ ನಿನ್ ಕಡೆ ಐತೆ ಹೇಳ ಲಾಯರ್ ಪುಕ್ಕಟ್ಟ ಬಂದು ನೀನ್ ಸೇವೆ ಮಾಡ್ಕೊಡ್ತಾನಂತ ಮಾಡಿ ಏನ ಬಿಚ್ಚಬೇಕ ರೊಕ್ಕನ ಮೊದಲು ಕೊಟ್ಟಾಗ ಅವನು ಲಾಯರ್ ನೀನು ಯಾಕ ಬೇಕಾ ಅನ್ನೋದು ಇಲ್ಲಾಂದ್ರೆ ನಿನ್ನ ನಾಯಿಗತಿ ಮಾಡಿ ಹೋಗ್ಕನವ ಅವ್ ಶೆಟ್ಟಿ ಕಡೆ ಗಿಡಗಿ ರೊಕ್ಕ ಐತಿ ಏನ ಪೊಲೀಸರು ಕರ್ಕೊಂಡು ಒಮ್ಮೆ ಬಂದಂದ್ರು ಹೇಳಕ್ಕಾಗಂಗಿಲ್ಲ ಏನ್ ಮಾಡ್ತಾನ ತಗೋ ನೋಡು ಶಿವಲಿಂಗೇನವ್ರೆ ಅಯ್ಯೋ ದೇವ್ರೆ ಯಾರು ಬಂದ್ರಪ್ಪ ಅಯ್ಯೋ ತಡಿ ಅಕಸ್ಮಾತ್ ಯಾರ ಬಂದು ನಾನು ಹೊಡ್ಯಾಕ್ ಬಂದ್ರ ಉಟ್ಕೊಂಡಿರೋ ಟವಲ್ ಬಿಚ್ಚೋಕತಿ ಮೊದಲ ಅಂಡರ್ವೇರ್ ಹರಿದು 3 ಚಿಪ್ಪಾಡಿ ಆಗೈತಿ ಮೊದಲು ಹೋಗಿ ಪ್ಯಾಂಟ್ ಹಾಕೊಂಡ್ಬರ್ತೀನಿ ಲೇ ಯಾರ ನಾನು ಕೇಳಿದ್ರ ಏನ ಇಲ್ಲ ಅಂತ ಹೇಳು ಇಲ್ಲ ಅಡಿಗೆ ಮನ್ಯಾಗ ಹೋಗಿ ಪಟ್ನ ಅರ್ಬಿ ಹಾಕೊಂಡ್ಬರ್ತೀನಿ ಅಂಡರ್ವೇರ್ ಹರಿದತ್ಲೆ ನಂದು ಅವ ಅಕಸ್ಮಾತ್ ಯಾರನ್ನಾರ ಕರ್ಕೊಂಬಂದನಂತಿಕೋ ಅವ ಬಂದು ನಾ ಕೊಡೋದಂತಿಕೋ ಟವಲ್ ಉಚ್ಚಿ ಬಿತ್ತಂದ್ರೆ ಜನಕ್ಕೆ ನೋಡಕ್ಕಾಗೋದಿಲ್ಲ ಅದಕ್ಕೆ ತಡಿ ಬಂದೆ ನಿನ್ನೆ ನಮ್ಮ ಓನ್ ಕಡೆ 4,000 ಇಸ್ಕೊಂಡಿದ್ದಿಲ್ಲ ಅವಾಗ ಒಂದು ₹200 ಕೇಳ್ಬೇಕಂತಿದ್ದೆ ಹೋಗ್ಲಿ ಬಿಡಿ ಇವತ್ತಂದ್ರ ಆತಂದು ಸುಮ್ಮನಾದೆ ನಿನ್ನೆ ಕೇಳಿಸ್ಕೊಂಡಿದ್ರೆ 2 ಅಂಡರ್ವೇರ್ ಉಳಿತಿತ್ತು ನಾನು ಹುಚ್ಚರಂಗೆ ಸುಮ್ಮನೆ ಆಗ್ಬಿಟ್ಟೆ ನನ್ನ ಮಗಳು ಎಲ್ಲ ಕೂಡ ತಗೊಂಡು ಓಡೋಗ್ಯಾಳ ಈಗ ಅಲ್ರಿ ಇಷ್ಟೆಲ್ಲ ಆಗಕತ್ರ ನಿಮಗೆ ಏನು ಅಯ್ಯೋ ನಿನ್ಗೇನು ಗೊತ್ತು ನನ್ನ ಅಂಡರ್ವೇರ್ ಸಂಕಟ ನನಗ ಇವರಿಂದನ ನೋಡ್ರಿ ಸರ್ ನನಗೆ ಮೋಸ ಆಗಿರೋದು ಏನಮ್ಮ ಇವ್ರ ಹತ್ತಲ್ಲಿ ರೊಕ್ಕ ತಗೊಂಡಿದ್ ನಿಜಾನ ಹೌದ್ರಿ ಸರ್ ಇವತ್ತಿನವರೆಗೂ ₹1 ಅಸಲು ಬಡ್ಡಿ ಏನು ಕೊಟ್ಟಿಲ್ರಿ ಸರ್ ಯಾಕೆ ಸುಳ್ಳು ಹೇಳ್ತಿ ಕೊಟ್ಟಿಲ್ಲ ನೋಡಮ್ಮ ಬಾಯಿ ಮಾಡ್ಬೇಡ ನೀ ಕೊಟ್ಟಿರೋದಕ್ಕೆ ಏನಾರ ಸಾಕ್ಷಿ ಐತಾ ನೀನೇನಾರ ಬ್ಯಾಂಕ್ ಥ್ರೂ ಏನಾರ ಕೊಟ್ಟಿಯಾ ಅಥವಾ ಬೇರೆ ಯಾರನ್ನಾರ ಮುಂದಿಟ್ಟು ಕೊಟ್ಟಿಯಾ ಎದರಿಂದ ಕೊಟ್ಟಿದೀ ಹಣನ ಸರ ನಮ್ಮನ್ನ ಎಳ್ಕೊಂಡೋಗಿ ಜೀತಕ್ಕೆ ಇಟ್ಕೊಂಡಿದ್ನಿರಿ ಸರ ಇವ 2 ತಿಂಗಳನ 3 ತಿಂಗಳು ಇದ್ವಿ ರೀ ಅಲ್ಲೇ ಇದ್ದು ಇವ್ರದ್ದು ಒಂದು 20-30 ರೂಪಾಯಿನ ಮುಟ್ಸಿದ್ವಿ ಆಮ್ಯಾಗ ನಂಗೆ ತ್ರಾಸ ಆತಂತ ಇಲ್ಲಿ ಬಂದಿಂದ ವಾಪಸ್ 2,000 ರೂಪಾಯಿ ಅಂತಾನು ಕೊಟ್ಟೈತ್ರಿ ಸರ ಇವ್ರಿಗೆ ರೊಕ್ಕನ ಕೊಟ್ಟೇ ಇಲ್ಲ ಅನ್ನಂಗಿಲ್ಲ ಅವಾಗ ಬಡ್ಡಿನೂ ಕಟ್ಟೈತ್ರಿ ಸರ ಏನು ಕೊಟ್ಟೇ ಇಲ್ಲ ಅಂತ ಹೇಳಕತ್ತಾನ ನೋಡ್ರಿ ಸರ ಇವನ್ ಮಾತು ನಂಬಾಕ್ ಹೋಗ್ಬೇಡ್ರಿ ನೀವು ಸುಮ್ಮನೆ ನೀವು ಅವ್ರು ಏನು ಹೇಳ್ತಾರ ಅದನ್ನ ನಂಬಿ ನಮ್ಮ್ಯಾಗ ಇದು ಮಾಡ್ಬೇಡ್ರಿ ನಾವು ರೊಕ್ಕ ಕೊಟ್ಟೇವ್ರಿ ಸರ ಸರ ₹1 ರೊಕ್ಕ ಕೊಟ್ಟಿಲ್ರಿ ಸರ್ ಈಗಿನ ಕಾಲದಾಗ ಕರ್ಕೊಂಡೋಗಿ ಜಿತ್ತಕ್ಕೆ ಇಟ್ಕೊಂತಾರ ಅಂದ್ರ ಅಲ್ಲ ಜಿತ್ತಕ್ಕೆ ಇಟ್ಕೊಂಡಾಗ ಇವ್ರ ಏನ್ ಮಾಡ್ತಿದ್ರಿ ಸರ್ ಒಂದ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಕೊಟ್ಟಿಲ್ಲ ಅನ್ನಕ್ ನಾ ಹೇಳ್ಕೊಂಡು ಹೋಗಿಲ್ಲಲ್ರಿ ಸರ್ ಎಲ್ಲಾ ಸುಳ್ರಿ ಸರ್ ಈ ಹೆಣ್ಮಗಳದಾಳಲ್ರಿ ಮಾತೆತ್ತಿದ್ರ ಸುಳ್ಳು ಹೇಳ್ತಾಳ ಬರೀ ಸಾಲ ಮಾಡೋದು ತಡ್ರಿ ಈಕಿ ಗಂಡ ಒಬ್ಬನ ಅವನೊಬ್ಬನ ಹೋದ್ರುನು ಎಲ್ಲದೀಪ ಹೆಂಗ್ಶಾನ್ ಅಂತವನ ನೋಡ್ರಿ ಸರ ನಿಮ್ ಇದ್ರಿಗೆ ಹೆಂಗ್ ಮಾತಾಡ್ತಾ ನೀವ ಮತ್ತೆ ₹1 ರೊಕ್ಕ ಕೊಡ್ಲಾರ್ದ ಸುಳ್ಳು ಪೊಲೀಸರು ಇದ್ರಿಗೆ ಕೊಟ್ಟೇನ ಅಂತ ಹೇಳಕತ್ತಿ ಸಾಹೇಬ್ರಿದ್ರಿಗೆ ಅದಕ್ಕೆ ರೀ ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತಿರಲ್ಲ ನಾವು ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಕತ್ತಾನವ ₹1 ಹೇಳ್ರಿ ಬಾಯ್ ಬಿಟ್ಟು ಹೌದೌದು ಕೊಟ್ಟತಿ ₹1 ಕೊಟ್ಟಿಲ್ರಿ ಸರ್ ನೋಡ್ರಮ್ಮ ಅವರು ನಿಮಗ್ ರೊಕ್ಕ ಕೊಟ್ಟಿದ್ದಕ್ಕ ನೀವು ಸಹಿ ಮಾಡಿರುವಂತ ಬಾಂಡು ಐತಿ ನೀವು ಕೊಟ್ಟಿರೋ ಖಾಲಿ ಚೆಕ್ಕು ಐತಿ ಏನಮ್ಮ ಅವ್ರು ವಾಪಸ್ ನೀವು ಅವ್ರ ರೊಕ್ಕ ಮುಟ್ಸಿರಿ ಅನ್ನಕ ಸಾಕ್ಷಿ ಏನು ಇಲ್ಲ ಈಗ ಅವ್ರು ರೊಕ್ಕ ಕೇಳ್ತಾ ಇದಾರೆ ಏನ್ ಮಾಡ್ತೀರಿ ಈಗ ರೊಕ್ಕ ಕೊಡ್ಬೇಕು ಕೊಟ್ರೆ ನಿಮ್ಮನ್ ಬಿಡ್ಬೇಕಂತ ಹೇಳ್ಯಾರ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಯಾರ ಈಗ ಹೆಂಗ್ ಮಾಡ್ತೀರಿ ಅದ್ರಾಗ ಜೊತೆಗೆ ಇವ್ರ ಮಗನ್ನ ನಿಮ್ಮ ಮಗಳು ಪ್ರೀತಿಸಿ ನನಗದು ಇದು ಅಂತ ಮೋಸ ಮಾಡಿ ಕರ್ಕೊಂಡು ಹೋಗ್ಯಾಳ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಾರ ಸರ ನಾನ ಕಂಪ್ಲೇಂಟ್ ಕೊಡ್ತೇನ್ರಿ ನನ್ನ ಮಗಳನ್ನ ಇವನ್ ಮಗ ತಗೊಂಡೋಗ್ಯಾನ ಅಂತೇಳಿ ನಾ ಕೊಡ್ತೇನ್ರಿ ಕಂಪ್ಲೇಂಟ್ ಸರ ನನ್ನ ಮಗಳಿಗೆ ಇನ್ನೂ 18 ವರ್ಷನೂ ತುಂಬಿಲ್ರಿ ಸರ ಇವನ್ ಮಗನ ಮ್ಯಾಗ ನಾ ಕೇಸ್ ಹಾಕ್ತೇನ್ರಿ ಈಗ ನಾ 18 ವರ್ಷ ತುಂಬಲಾರ್ದ ನನ್ನ ಮಗಳನ್ನ ಇವ ಕರ್ಕೊಂಡೋಗ್ಯಾನ ಅಂತೇಳಿ ಹೌದ್ರಿ ಸರ ಹೌದ್ರಿ ನಿಮ್ ಮಗಳಿಗೆ ಇನ್ನೂ 18 ವರ್ಷ ಆಗಿಲ್ಲ ಸರ ಆಕಿ ಏನ್ರಿ ಸರ್ ಕೇಸ್ ಹಾಕುದು ನಾನು ಹಾಕ್ತೀನಿ ನನ್ನ ಮಗಗೂ 21 ವರ್ಷ ಆಗಿಲ್ರಿ ಮೈನರ್ ಅದ ನೀನು ಆಕಿ ಮೈನರ್ ಅದಾಳ ಅಂದ್ರೆ ನನ್ನ ಮಗನು ಮೈನರ್ ರೀ ಏನ್ರಿ ಸುಳ್ಳು ರೊಕ್ಕ ಕೊಡೋದಾಕತಿ ಅಂತ ಹೇಳಿ ಮಗಳನ್ನ ಮುಂದೆ ಬಿಟ್ಟು ಚೂ ಬಿಟ್ಟು ಮಳ್ಳ ಮಾಡಿ ಇನ್ನು 21 ವರ್ಷ ಆಗಿ ಬುದ್ಧಿ ತಿಳಿದಿಲ್ಲ ಅವಂಗ ಓದ್ ಮುಗುದಿಲ್ಲ ಅವಂಗ ಮಳ್ಳ ಮಾಡಿ ಇನ್ನು ನಮ್ಮ ಆಸ್ತಿ ಮ್ಯಾಗ ಹೊಂಚ್ ಹಾಕಿ ಇರೋದು ಒಬ್ನ ಮಗ ರೊಕ್ಕ ಇವಂಗ ಬರ್ತದ ಅಂತ ಹೇಳಿ ಅವನ್ನ ಕರ್ಕೊಂಡು ಇವ್ರ ಮಗಳ ಮೋಸ ಮಾಡಿ ಎದ್ದಾಳ್ರಿ ಆಕೆ ಏನೇನ್ ಕಡಿಮೆ ಇಲ್ರಿ ಎಲ್ಲ ಇವ್ರದ ಕುತಂತ್ರ ನನ್ನ ಮಗನ ಮೋಸ ಮಾಡಿ ಬುಟ್ಟಿಗೆ ಹಾಕೊಂಡು ಇವತ್ತು ಇವ್ರ ಮಗಳ ನನ್ನ ಮಗನ ಓಡಿಸ್ಕೊಂಡು ಹೋಗ್ಯಾಳ್ರಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನೋಡಮ್ಮ ನಿಮ್ಮ ಮಗಳು ಮೈನರ್ ಇವ್ರ ಮಗನು ಮೈನರ್ ಇದನ್ನ ನಾವ್ ಅವ್ರು ಬಂದಿಂದ ಡಿಸೈಡ್ ಮಾಡೋಣ ಈಗ ಅವ್ರನ್ನ ನಮ್ಮ ತಂಡ ಹುಡುಕ್ತಾ ಐತಿ ಪೊಲೀಸರು ಆಲ್ರೆಡಿ ಹುಡುಕಾಕತ್ತಾರ ಏನಮ್ಮ ಈಗ ನಿಮ್ಮ ರೊಕ್ಕದ ಏನ್ ಮಾಡ್ತೀರಿ ನೋಡ್ರಿ ಸರ್ ಹೊಡಕ್ ತೆಗೆದ್ರು ನಮ್ಮ ಅಂತೇಳಿ ₹1 ರೊಕ್ಕಿಲ್ರಿ ಸರ್ ಈಗಂತೂ ನಮ್ಗೆ ಕೊಡಕ್ ಆಗುದಿಲ್ಲ ಏನ್ ಮಾಡ್ತಾರ ಮಾಡ್ಕೊಳ್ಳಿ ಸರ ಹಿಂಗ ಅಂತಾಳ ಅಂದ್ರೆ ನೀವು ಜೈಲಿಗೆ ಹಾಕ್ಬೇಕು ಅಷ್ಟ ಸರ್ ರೊಕ್ಕ ಕೊಟ್ರೆ ಇವ್ರಿಬ್ರನ್ನ ಬಿಡ್ಬೇಕು ನೀವು ಇಲ್ಲ ಅಂದ್ರೆ ಬಿಡೋದಿಲ್ರಿ ಸರ್ ಸರ
ಇವ್ರನ್ನ ಜೈಲಿಗೆ ಹಾಕ್ರಿ. 10 ರಂಗ್ ಬಡ್ಡಿ ಕೊಟ್ಟಾನ್ರಿ. ನಾ ಗಣಮಾಗ ನಾ ಮೀಸಿವತ್ತು ಗಣಮಾಗ ಮನ್ಯಾಗ ಇಲ್ದೊತ್ನೆ ಬಂದು ಹೆಂಗಸೂರ್ ಅಂತೇಳಿ ವ್ಯವಹಾರ ಮಾಡ್ಯಾನ್ರಿ ಇವ. ಏನ್ರಿ ನನಗೆ ಚಕ್ಕಿಗೆ ಒಳಗೆ ಬಂದು ಕದ್ಕೊಂಡು ಹೋಗ್ಯಾನ್ರಿ. ಫೋರ್ಜರಿ ಮಾಡ್ಯಾನ್ರಿ ಸರ್. ಫೋರ್ಜರಿ ಮಾಡ್ಯಾನ್ರಿ ಸರ್. ಇವ್ ಹಿಂಗ ಮೋಸ ಮಾಡೋರು ನೀವು ಹೆಂಗ್ ಬಿಡ್ತೀರಿ? 10% ಹೆಂಗಸೂರ್ ಅಂತೇಳಿ ಬಡ್ಡಿ ತಿಂತಾರ್ರಿ ಇವ್ರು, ವಾರದ ಬಡ್ಡಿ. ಸರ್ ನಾನು ನಿಮ್ಗೆ ಏನು ಹೇಳಿದ್ನಿರಿ? ಇವ್ರು ಒಟ್ಟ ಇದು ಇಲ್ರಿ ಸರ್, ಭಾಳ ನಿಯತ್ತಿಲ್ಲ ನಾಯಿಗಳದಾವ್ರಿ ಸರ್ ಇವು. 10% ಬಡ್ಡಿ ತಿಂದಿ ಅಂತ ಏನ್ ಸಾಕ್ಷಿ ಐತ್ರಿ ಸರ್? 10% ಬಡ್ಡಿ ತಿಂದಿದ್ದಕ್ಕೆ ನಾನು ಲೈಸೆನ್ಸ್ ಐತ್ರಿ ಸರ್ ನಂದು. ಲೈಸೆನ್ಸ್ ಐತಿ, ಅಂದಲ್ಲೇ ಬಡ್ಡಿ ಅವ್ರು ಮಾಡಾಕತ್ತೀನ್ರಿ. ಇವ್ರದೊಂದು ಕಿಳ್ಳಿ ಮಿಳ್ಳಿ 1.5 ಲಕ್ಷ ರೂಪಾಯಿ ನನಗೆ ಯಾವ್ದು ಲೆಕ್ಕನಲ್ರಿ ಸರ್. 10 ಲಕ್ಷ 15 ಲಕ್ಷ 20 ಲಕ್ಷ ಗಟ್ಲೆ ವ್ಯವಹಾರ ಮಾಡ್ತೀನಿ ಸರ್ ನಾನು. ಯಾರು ಇವ್ರಂಗ್ ಮಾಡಿಲ್ರಿ. ಈಡೆ ಬಡ್ಡಿ ತಿಂತಿಂದ ರೊಕ್ಕ ಗಳಿಸಿ ಹೋಗು. ರೊಕ್ಕ ಇಸ್ಕೊಳಕ್ ನಾನು ಅಂತೇಳಿ ಬಂದಿದ್ದಿಲ್ಲ. ಅವಾಗ ನಾ ಬಡ್ಡಿ ತಿಂತೇನೆ ಅಂತ ಗೊತ್ತಿದ್ದಿಲ್ಲ ನಿನಗೆ. ಮತ್ತೇನು ಹಂಗ ನಾನು ದಾನಕ್ಕೆ ಕೊಟ್ಟು ಬಿಡ್ಲೇನು ರೊಕ್ಕ ನಿನಗೆ? ಹೌದು, 2% ಹೆಂಗ್ ಕೊಟ್ಟೇನು ಬಡ್ಡಿನ, 10% ಹೆಂಗ್ ಕೊಟ್ಟೇನ? ಸುಳ್ಳದ ಬೊಗಳತಿ. ಯಾರು ಬೊಗಳಕತ್ತಾರ? ನೀ ಬೊಗಳ್ತಾ ಇದೀ 10% ನಂಗೆ ತಗೊಂಡು 2% ಅಂತೇಳಿ. ರೊಕ್ಕ ತಗೊಳ್ಬೇಕಾರ ಅಣ್ಣಾರ ಅಂದ್ ಈಗ ನಿಯತ್ತಿಲ್ದ ನಾಯಿಗತಿ ಈಗ ಬಾಯಿಗೆ ಬಂದಂಗ ಮಾತಾಡಕತ್ತೀನ? ಮರ್ಯಾದೆ ಇಲ್ದಂಗ ಮಾತಾಡಕತ್ತಿ. ಸರ್ ನೀವ್ ಅದ್ ಏನ್ ಮಾಡ್ತಿರ್ ಗೊತ್ತಿಲ್ಲ, ನನ್ನ ರೊಕ್ಕ ನಾನು ವಸೂಲಿ ಆಗ್ಬೇಕ್ರಿ. ನಡ್ಯಮ್ಮ ನಡ್ರಿ, ಇಬ್ರು ಗಂಡ ಐತಿ ನಡ್ರಿ. ರೊಕ್ಕ ಕೊಟ್ಟು ನಿಮ್ಮನ್ನ ಅದ್ ಯಾರು ಬಿಡಿಸ್ಕೊಂಡು ಹೋಗೋರೋ, ನೀವ ರೊಕ್ಕ ಕೊಟ್ಟು ಕಡಿಲಕ್ಕಿರೋ ಗೊತ್ತಿಲ್ಲ. ನಡ್ರಿ ಇಬ್ರು ಜೈಲಿ ನಡ್ರಿ. ನಾವೇ ಬರ್ಬೇಕ್ರಿ ಸರ್? ನನಗೆ ಈಗ ಗೊತ್ತಾತ್ರಿ, ರೊಕ್ಕ ಕೊಟ್ಟು ಕರ್ಕೊಂಡ್ ಬಂದಿರ್ಬೇಕವ ನಿಮಗ. ಓ ಹಿಂಗ್ ಬರ್ತೀರ ನೀವ? ರೊಕ್ಕ ಕೊಟ್ಟಾರ ಲಂಚ ನೀವ ಕೊಡಾಕ್ ಬಂದ್ರಿ ಅಂತ ನಾ ಹೇಳ್ತೇನೆ. ನಡ್ರಿ, ಉಲ್ಟಾ ನಾನ್ ನಿಮ್ ಮೇಲೆ ಕೇಸ್ ಹಾಕ್ತೇನೆ. ಒಬ್ಬ ಅಧಿಕಾರಿ, ಡ್ಯೂಟಿ ಮ್ಯಾಗಿರುವಂತ ಅಧಿಕಾರಿಗೆ ಬಾಯಿ ಬಂದಂಗ ಮಾತಾಡ್ತೀರಿ. ಬಿಡ್ತೇನೆ ಅಂತ ಮಾಡಿರಿ ನಿಮ್ಮನ್ನ ನಾನು ಲಂಚ ತಗೊಂಡವ ಅಂತ ಹೇಳಿದ್ರಿ. ಬಿಡಂಗಿಲ್ಲ. ನಡ್ರಿ ಇಬ್ರು ನಡ್ರಿ, ಕಂಬಿ ಅನಸ್ ನಡ್ರಿ. ರೊಕ್ಕ ಕೊಟ್ಟು ಕಡಿಲಾಗ್ರಿ. ಬಾಯಿ ಮುಚ್ಕೊಂಡು ಇರ್ಲಿ. ನೋಡ್ರಿ ಸರ್, ನನಗೆ ಸಣ್ಣ ಮಗಳೈತಿ, ನಾ ಬರೋದಿಲ್ಲ. ನನ್ನ ಗಂಡನ್ ಬೇಕಾದ್ರೆ ಹೇಳ್ಕೊಂಡು ಹೋಗ್ರಿ, ರೊಕ್ಕ ಕೊಟ್ಟಾಗ ಬಿಡ್ರಿ ಅವ್ನು. ಅಯ್ಯೋ ನೀನು ಹೆಣಕ್ಕೆ ಹೆಂಟ್ಗಾಲಿ ಏರಿಸ್ಲಿ. ಒಟ್ಟು ನನ್ನ ಶಿಕ್ಷಕ ನೋಡ್ತೀಯಲ್ಲೇ. ನಾ ಬರ್ದಿಲ್ಲ ಸರ್, ಆಕಿ ಬಂದ್ರೆ ನಾ ಬರ್ತೇನ್ರಿ. ನಾನು ನನ್ನ ಮಗಳು ನೋಡ್ಕೊಂತೀನಿ. ಬೇಕಾದ್ರೆ ಈಕಿನ್ನ ಹೇಳ್ಕೊಂಡು ಹೋಗ್ರಿ. ಸರ ಗಂಡ ಇಂತಿ ಹಿಂಗ ನಾಟಕ ಮಾಡ್ತಾರ್ರಿ. ಇವ್ರಿಬ್ರು ಸೇರೇ ನಾಟಕ ಮಾಡಿ ಮಗಳಿಗೆ ಇಲ್ಲಬಾರ್ದು ಹೊಲಸು ಬುದ್ಧಿ ಹೇಳ್ಕೊಟ್ಟು ನನ್ನ ಮಗ ಇನ್ನೂ ಸಣ್ಣವದನ್ರಿ, ಅವ್ನು ಹೇಳ್ಕೊಂಡು ಹೋಗಿ ಮಾಡ್ಯಾರ್ರಿ, ಕರ್ಕೊಂಡು ಹೋಗಿ ಮಾಡ್ಯಾರ್ರಿ. ನೋಡ್ರಿ ಸರ್, ನಂಗೆ ಬರಕ್ ಆಗೋದಿಲ್ರಿ ಸರ್. ನಾ ಎದೇನು ಐತ್ರಿ, ಪೇಷಂಟ್ ಅದೇನ್ರಿ ಸರ್. ನನಗೆ ಸಣ್ಣ ಮಗಳೈತ್ರಿ ಸರ್, ನೋಡ್ಕೊಳ್ಳೋರು ಯಾರಿಲ್ಲ. ನನ್ನ ಗಂಡನ್ ಕರ್ಕೊಂಡು ಹೋಗ್ರಿ, ನಾ ರೊಕ್ಕ ಕೊಟ್ಟಿನ್ ಬಿಡ್ರಿ. ನಡಿಯಪ್ಪ ನಡಿ. ಆತ್ರಿ ಸರ, ಈ ನನ್ನ ಮಗನ್ನ ಒಳಗ್ ಹಾಕ್ರಿ. ನೋಡುನು ಗಂಡನ ದೈತೋ ಇಲ್ಲೋ, ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗ್ಕಳ ಇಲ್ಲ ಅಂತೇಳಿ. ಹೋಗಿ ಬಂದು ಮೂಗಿ ನೋಡ್ಕೊಂಡ್ರ ನನ್ನ ಯಾಕೆ ಕಾಡ್ತೀರ್ರಿ? ಓ ಮರಾಯ ಸರ, ನಾನೀ ರೊಕ್ಕ ಕೊಟ್ಟಾಗಿಲ್ರಿ, ತಗೊಂಡಾಗಿಲ್ರಿ. ನಾ ಇಲ್ದಾಗ ಬಂದು ಹೆಂಗಸೂರ್ ಅಂತೇಳಿ ಅವ್ರ ಮಾಡ್ಯಾನ್ರಿ ಸರ. ನನ್ನ ಕಾರ್ ಬೀಳ್ತೇನ್ರಿ ಸರ ನಿಮ್ದು. ನನ್ನ ಮಾತ್ರ ಅರೆಸ್ಟ್ ಮಾಡಾಕೋಬಿಡ್ರಿ. ನಾನು ಹೇಳ್ತಿ ರೊಕ್ಕ ಕೊಡೋದಿರ್ಲಿ, ಮೊದಲು ತೊಲಗಿದ್ರೆ ಸಾಕಿಲ್ಲಿಂದ ಅಂತ ಕಾಯಕತ್ತಾಳ. ಸತ್ರು ನಾನೇನು 1 ರೂಪಾಯಿ ಕೊಟ್ಟಾಗ ಬಿಡಿಸ್ಕೊಂಡ್ ಬರೋದಿಲ್ರಿ ಸರ. ನನ್ನ ಹಿಡ್ಕೊಂಡು ಹೋದ್ರು 1 ರೂಪಾಯಿ ಉಪಯೋಗ ಆಗೋದಿಲ್ರಿ ಸರ. ಶೆಟ್ಟಿ ಎಣ ನನ್ನ ಮಾತು ನಂಬೇಡ, ನೀ ನನ್ನ ಹೇಳ್ಕೊಂಡು ಹೋಗ್ಬಿಡ, ಆಕಿನೇ ಹೇಳ್ಕೊಂಡು ಹೋಗು. ನೋಡಪ್ಪ ಲೇಡಿ ಕಾನ್ಸ್ಟೇಬಲ್ ನಾನು ಇವತ್ತು ಕರ್ಕೊಂಡ್ ಬಂದಿಲ್ಲ. ನೆಕ್ಸ್ಟ್ ಕರ್ಕೊಂಡ್ ಬರ್ತೇನಂತ, ಅವಾಗ ಅವ್ರಿಗೂ ಐತಿ. ಈಗ ನೀವ್ ನಡ್ರಿ ಸದ್ಯ, ಈಗ ಕೋರ್ಟ್ಗೆ ಹೋಗಿದ್ ಕೇಸ್ ಆಮೇಲೆ ನೋಡೋಣಂತ. ನನಗೆಲ್ಲ ಗೊತ್ತು, ರೊಕ್ಕ ಕೊಟ್ಟು ಪೊಲೀಸರು ಕರ್ಕೊಂಡ್ ಬಂದಿ. ಇಲ್ಲಿಕಂದ್ರೆ ಹಿಂಗ್ ದಿಢೀರ್ ಅಂತ ಬಂದು ಅರೆಸ್ಟ್ ಮಾಡಂಗಲ್ಲ ಏನ? ಹಂಗ ಅನ್ಕೋ, ರೊಕ್ಕ ಕೊಟ್ಟ ಕರ್ಕೊಂಡ್ ಬಂದೆ ಅನ್ಕೋ. ಏನ ನಿನ್ನಂತೇಳಿ ಐತನ ಕೆಪಾಸಿಟಿ? ನನ್ನ ವಿರುದ್ಧ ಹಾಕೊಂಡಿ ಮಣ್ಣು ಮುಕ್ತೀನಿ. ನಿನ್ನ ಮಗಳಿಗೆ ಇಲ್ಲಬಾರ್ದು ಹೊಲಸು ಹೇಳ್ತೀನಿ ಬುದ್ಧಿ ಹೇಳ್ಕೊಟ್ಟು ನನ್ನ ಮಗನ ಹಿಂದೆ ಚೂ ಬಿಟ್ಟು ನನ್ನ ಮಗ ತಿಳಿಲಾರ್ದು ನನ್ನ ಮಗಗ ಏನ ಪ್ರೀತಿ ಪ್ರೇಮ ಪ್ರಣಯ ಅಂತೇಳಿ ನಾಟಕ ಮಾಡಿ ಅವನ್ನ ಕರ್ಕೊಂಡೋಗಿ ಹೇಳಲ್ಲ ನಿನ್ನ ಮಗಳು. ನೋಡ್ತಿರ ಎಲ್ಲಿ ಹುಡ್ಕಾಕ್ ಹಚ್ಚೀನಿ ಪೊಲೀಸರಿಗೆ ಅಂತಷ್ಟ ತಿಳ್ಕೊಬೇಡ. ನನ್ನ ಕಡೆದವ್ರು ಹುಡ್ಕಾಕತ್ತಾರ, ಸಿಗ್ಲಿ ನಿನ್ನ ಮಗಳು ನನ್ನ ಕೈಗೆ. ಏನ ಆಕಿ ಮಾತ್ರ ಮನೆಗೆ ಬರ್ದಿಲ್ಲ. ನೋಡ್ತಿರ ನೀನು ಇಬ್ರು ಅದ್ ಹೆಂಗ್ ಒಂದಾಕಾರ ಅವ್ರ ಮದ್ವಿ ಮಾಡ್ಕೊಂಡು ಚಂದ ಇರ್ತಾರ. ನಾನು ನೋಡ್ತೇನೆ ನನ್ನ ಅಂತಸ್ತಿಗೆ ತಕ್ಕಂತ ಹುಡುಗಿನ ನಾನು ನನ್ನ ಮನೆ ಸೊಸಿ ಆಗ್ತಿರೋದು. ನನ್ನ ಮಗಗೆ ಅದು ನಿನ್ನಂತದು ಥೂ, ನಮ್ಮ ಮನಿ ಕಸ ಹೊಡೆಯಕ್ಕೂ ಲಾಯಕ್ಕಿಲ್ಲ ನೀನು. ಏ ಶೆಟ್ಟಿ, ಅದೇನ್ ಮಾಡ್ತಿ ಮಾಡಿ ನನ್ನ ಮಗಳಿಗೆ? ಏನ ನನಗೆ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ. ದೊಡ್ಡ ಐತೆ ಅಂತೇಳಿ ನಾಟಕ ಮಾಡಾಕತ್ತಿ. ನೀನು ಡೌಲತ್ ನನ್ನ ಮುಂದೆ ನಡೆಯಂಗಿಲ್ಲ. ಏನ ನನ್ನ ಗಂಡನ ಅರೆಸ್ಟ್ ಮಾಡ್ಸ್ಕೊಂಡು ಕರ್ಕೊಂಡು ಹೋದಿಲ್ಲ, ಕರ್ಕೊಂಡು ಹೋಗು. ನನಗೆ ಗೊತ್ತೈತಿ ಹೆಂಗೆ ಬಿಡಿಸ್ಕೋಬೇಕಂತೇಳಿ. ಇವತ್ತ ತಿಳ್ಕೊಂಬಿಡ ನೀನು. ನನ್ನ ಈ ನಮ್ನಿ ಇರದ್ದು ಹಾಕೊಂಡೆ ಅಂದ್ರೆ ನೀನು ಎಲ್ಲಿಗೆ ಹೋಗಿ ಬಿಡ್ತಿ ನೀನು ನೋಡ್ತಿರ್ಬೇಕಾರ. ನನಗೂ ಗೊತ್ತೈತಿ ಆಟ ಆಡ್ಸೋದು. ಏನು ಹೆಣ್ಮಗಳಂದ್ರೆ ನನ್ನೇನು ಕಡಿಮೆ ಅಂತ ತಿಳ್ಕೊಬೇಡ ನೀನು. ರೊಕ್ಕ ಇಲ್ಲ ಅಂದ್ರೆ ಬುದ್ಧಿ ಐತಿ. ಅದು ನಿಜ ಬಿಡ, ರೊಕ್ಕ ಇಲ್ಲ ಅಂದ್ರೆ ಕೆಟ್ಟ ಬುದ್ಧಿ ಬೇಕಾದಟ್ಟ ಐತಿ. ಆಟ ಆಡುವಂತಿ. ಈ ಹುಡುಗಿ ಹೆಸರು ಏನಿದೆ? ಮಗನ ಹೆಸರು ಅಡ್ಡಿಲ್ಲ. ಒಂದು 5 ವರ್ಷದಕ್ಕೆ ಅದಾಳನ? 5-6 ವರ್ಷದಕ್ಕೆ ಇರ್ಬೇಕಲ್ಲ. ಹುಷಾರಾಗಿ ನೋಡ್ಕೊ ನಿನ್ನ ಮಗಳನ್ನ. ಏನ ನನ್ನ ವಿರುದ್ಧ ಹಾಕೊಂಡಿ, ಅದಕ್ಕೆ ಹುಷಾರಾಗಿ ನೋಡ್ಕೊ. ನಿನ್ನ ಮಗಳ ಫೋನ್ ಹಚ್ಚಿದಾಗ ಚಂದಾಗಿ ಆಕಿಗೆ ಮನೆಗೆ ಬಾ, ನನ್ನ ಮಗನ ಕರ್ಕೊಂಡು ಮದ್ವಿ ಮಾಡ್ಕೊಲಾರ್ದಂಗ ಅಂತ ಹೇಳಿದಿ, ಬದುಕ್ತಿ ನನ್ನ ಕೈಯಾಗ. ಇಲ್ಲ ಅಂದ್ರ ನಿಮ್ಮನ್ನ ಪಾತಾಳಕ್ಕೆ ಹತಿಕೆ ಕೈ ಬಿಡತ ನಾನು. ಹುಷಾರಾಗಿ ನೋಡ್ಕೊ ನಿನ್ನ ಮಗಳನ್ನ. ಇದವ್ರಾಗ ಸಾಲಿಗೆ ಹೋಗೋದಕ್ಕೆ. ನೋಡ್ ಶೆಟ್ಟಿ, ಇದು ನಿಮ್ಮ ಜಗಳ. ಆ ಕೂಸಿನ ವಿಚಾರಕ್ಕೆ ಹೋಗ್ಬೇಡ. ವಿಚಾರಕ್ಕೆ ಹೋಗ್ಬಾರ್ದಂತ. ನಾನ್ ನಿನಗೆ ರೊಕ್ಕ ಕೊಟ್ಟಿದ್ದ, ನೀ ನನಗೆ ರೊಕ್ಕ ಕೊಡ್ಬೇಕಿತ್ತ. ನನ್ನ ಮಗನ ಸುದ್ದಿಗೆ ನಿನ್ನ ಮಗಳನ್ನ ಯಾಕೆ ಬಿಟ್ಟಿ? ಯೋ ದೇವ್ರಿ,
ಅದಕ್ಕೆ ಅನ್ನೋದು ರೊಕ್ಕಿದ್ದವ್ರನ್ನ ಇರೋದು ದಕ್ಕಬಾರ್ದು ಅಂತೇಳಿ ಇವನ ಕಡೆ ಮುಕ್ಕಳೇ ರೊಕ್ಕ ಐತಿ ಇದಕ್ಕಿದ್ದಂಗೆ ಪೊಲೀಸಿಗೆ ಮುಕ್ಕಳೇ ರೊಕ್ಕ ಕೊಟ್ಟು ಕರ್ಕೊಂಬಂದು ನನ್ನ ಗಂಡನ ಅರೆಸ್ಟ್ ಮಾಡಿಸ್ಕೊಂಡು ಹೋದ. ನನ್ನ ಗಂಡನ ಅರೆಸ್ಟ್ ಮಾಡಿದ್ರಂತ ನನಗೇನು ಬೇಜಾರಿಲ್ಲ. ಇಲ್ಲಿರೋದ ಅಲ್ಲಿ ಹೋಗಿ ಶಟಿತೈತಿ ಕಂಬಿ ಹಿಂದೆ. ಇಲ್ಲಿದ್ದು ಕೂಳಿಗೆ ಬಾರ ಭೂಮಿಗೆ ದಂಡ ಹಾಳಾಗಿ ಹೋಗ್ಲತ್ತಾಗ ಅದೇನು ನನಗೆ ಬೇಜಾರಿಲ್ಲ. ಆದ್ರೆ ಇನ್ನೂ ಏನೇನು ಮಾಡ್ತಾನೋ ಏನೋ ಇವ. ಈ ಹುಡುಗಿ ನೋಡಿದ್ರೆ ಫೋನು ಹಚ್ಚಿಲ್ಲ, ಎಲ್ಲದಾರ ಅಂತೂ ಗೊತ್ತಿಲ್ಲ. ಫೋನ್ ಹಚ್ಚಿದ್ರೆ ಬಾ ಅಂತ ಹೇಳ್ಬೇಕು. ಬೇಡ ಇವ್ರ ಸವಾಸ ನಮಗೆ. ನೋಡಿದ್ರೆ ಈ ಹುಡುಗಿಗೂ ಏನೋ ಮಾಡಂಗೆ ಕಾಂತ ನಾವು ರಾತ್ರಿ ಹೆಂಗಿರೋದು ಈಗ ನಾವಿಬ್ರು, ನಾನು ಈ ಹುಡುಗಿ ಇಬ್ರು. ಇವ ನೋಡಿದ್ರೆ ಭಾಳ ಕೆಟ್ಟ ಮನುಷ್ಯ ಅದಾನ, ಏನು ಮಾಡೋಕ್ಕೂ ಹೆಸಂಗಿಲ್ಲ ಇವ. ಅಲ್ಲ ನನ್ನ ಗಂಡ ಇದ್ರಾರ ಏನು ಎಲ್ಲಾರು ಕೊಟ್ಟು ಹೊಡೆದಾಡಿ ನಾನು ಕಾಪಾಡ್ತಿದ್ದ, ಆದರೂ ಏನೋ ಒಂದು ಧೈರ್ಯ ಇರ್ತಿತ್ತು. ಈಗ ನೋಡಿದ್ರೆ ಇಬ್ಬರೇ ಹೆಂಗಪ್ಪ ಇರೋದು. ಇಲ್ಲ ರಾತ್ರಿ ಮಾತ್ರ ಇಲ್ಲಿ ಮಕ್ಕಳಲ್ಲ ನಾನು. ರಾತ್ರಿ ಏನು ಮಾಡಲಿ, ಅವನ ಮನೆಗೆ ಹೋಗ್ಬಿಡ್ಲೇನ, ಅಲ್ಲೇ ಮಕ್ಕೊಲೆ. ಹಂಗೆ ಮಾಡ್ತೀನಿ. ಏನಾರ ಯಾಕೆ ಅನ್ಕೊಲಿ, ಜಗಳ ಇದ್ರೆ ನಮ್ಮ ನಡಕಿರ್ತೈತಿ, ಸಿಟ್ಟಿದ್ರೆ ನಮ್ಮ ನಡಕಿರ್ತೈತಿ. ಇಲ್ಲಿ ಮಾತ್ರ ಇರಲ್ಲ, ಅಲ್ಲೇ ಹೋಗಿ ಮಕ್ಕೊಂತೀನಿ. ಅವಿ ಅಮ್ಮನ ಮನೆಗೆ ಹೋಗಿ ಮಕ್ಕಳು ಬಾ. ಈಗ ಸಂಜೆ ಆಕತ್ತಲ್ಲ, ಒಂದಿಟ್ಟು ಏನಾರು ಮಾಡ್ತೇನೆ ತಿನ್ನು. ಅಮ್ಮನ ಮನೆಗೆ ಹೋಗಿ ಮಕ್ಕಳು. ನೀನೊಂದು ಇದು ಇದ್ದಂಗೆ ನನಗೆ ಅದು ಏನಾರು ಯಾಕಾಗಲಿ ಮತ್ತೆ ಅಲ್ಲಿ ಹೋಗಿ ಅದನ್ನು ಹೇಳ್ಬೇಡ. ಏನು ಈಗ ಕಾರ್ಯವಾಸಿ ಕತ್ತು ಕಾಲು ಹಿಡ್ಬೇಕಂತ ಅಲ್ಲೇ ಹೋಗ್ಬೇಕು. ಬಾಯಿ ಮುಚ್ಕೊಂಡಿರು.